ಮೇಡಮ್ ಇದೊಂಥರ ಚೈನ್ ಲಿಂಕ್ ಬಿಸ್ನೆಸ್ಸು. ಜನ ಎಲ್ಲ ಇದರಲ್ಲಿ ಮೋಸ ಇದೆ ಅಂತ ಹೇಳ್ಬೋದು. ಆದರೆ ನಮ್ಮ ಚೈನ್ ಲಿಂಕ್ ಬಿಸ್ನೆಸ್ಸಲ್ಲಿ ಮೋಸಕ್ಕೆ ಜಾಗನೇ ಇಲ್ಲ ಮೇಡಮ್. ಒಂದು ಕೈನಲ್ಲಿ ದುಡ್ಡು ಹಾಕಿ ಎರಡೂ ಕೈನಲ್ಲೂ ಲಾಭ ಬಾಚ್ಕೋಬಹುದು. ಓಹೋ, ಇವ್ರು ಯಾರೋ ದೊಡ್ಡ ಫ್ರಾಡ್ಗಳೇ ಇರಬೇಕು. ಸತ್ಯ, ದೇವ್ರ ದೊಡ್ಡವನು. ನನಗೆ ಇನ್ನೊಬ್ರು ಮನ್ಸಲ್ಲಿ ಆಡ್ಕೊಳ್ಳೋ ಮಾತು ಕೇಳಿಸ್ತಾ ಇರೋದ್ರಿಂದನೇ ಇವ್ರು ಕೆಟ್ಟವರು ಅಂತ ಗೊತ್ತಾಗಿದ್ದು. ಅಕಸ್ಮಾತ್ ಕೇಳಿಸ್ತಾ ಇದ್ದಿದ್ರೆ ನಾನೇ ಈ ದುಡ್ಡು ನೋಡಿ ನಂಬಿಡ್ತಿದ್ದೆ. ಅಪ್ಪ ಭಗವಂತ, ಥ್ಯಾಂಕ್ಸ್ ಅಪ್ಪ. ಮೇಡಮ್, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಇವಾಗ ನಾವು ಈ ಬಿಸ್ನೆಸ್ಸಿಗೆ ಸೇರ್ಕೋಬೋದಾ? ಓ, ಅಗತ್ಯವಾಗಿ ನೀವು ಎಷ್ಟು ಆಗ್ತಿರೋ ಅಷ್ಟು ಡಬಲ್ ಆಗುತ್ತೆ, ಅದು ಒಂದೇ ವಾರದಲ್ಲಿ. 1 ಕೋಟಿ ಹಾಕಿದ್ರೆ 2 ಕೋಟಿ ಬರುತ್ತೆ. ಹೌದಾ ಗೌರಿ, ನೀನು ನನ್ನ ಗಂಡನ ಹೇಳಿ ಹಾಕ್ಸು. ಗಿರಿಜಾ, ನಮ್ಮ ಸುತ್ತಮುತ್ತಲಿದಾರ ಜನ ಪಾಪ ಅವರು ನಮ್ಮ ಹಾಗೆ ಕಷ್ಟದಲ್ಲಿದ್ದಾರೆ. ಅವ್ರಿಗೂ ಇನ್ವೆಸ್ಟ್ ಮಾಡಕ್ಕೆ ಹೇಳು. ಪಾಪ ಅವ್ರಿಗೂ 4 ಕಾಸು ಸಿಗೋ ಹಾಗಾಗಲಿ. ಹೌದು ಮಾವ. ಆಹಾ, ನಾವು ಹಾಕಿದ್ದು ಟೀ ಸೋಸೋ ಜಾಲ್ರ, ಆದರೆ ನಮಗೆ ಬಲೆಗೆ ಬಿದ್ದಷ್ಟು ಮೀನು ಸಿಗ್ತಾ ಇದೆ. ನೀವು ರಾತ್ರಿ ಬನ್ನಿ, ಅಕ್ಕಪಕ್ಕದವರೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ. ಅವ್ರ ಹತ್ರನೂ ಮಾತಾಡಿ ದುಡ್ಡು ಹಾಕಿಸ್ತೀನಿ. ಸರಿ, ಹಾಗಾದ್ರೆ ಬರ್ತೀವಿ. ನಮಸ್ತೆ. ಹೇಗಿತ್ತು ಗಂಡ ನನ್ನ ಪರ್ಫಾರ್ಮೆನ್ಸ್? ಲೇ, ನಿಂದೇನೆ ಪರ್ಫಾರ್ಮೆನ್ಸು? ನಂದು ಕಣೆ ಪರ್ಫಾರ್ಮೆನ್ಸು ಅಂದರೆ. ಆದರೆ ಜಾಸ್ತಿ ರಿಯಾಕ್ಷನ್ ಬಂದಿದ್ದು ನನಗೇನೆ. ಆದರೂ ಪರವಾಗಿಲ್ಲ, ನಮ್ಮಿಬ್ಬರಲ್ಲಿ ಯಾರು ಗೆದ್ರೇನು? ನಾವಿಬ್ರು ಗಂಡ ಹೆಂಡ್ತಿ ತಾನೇ. ಎತ್ತಲೋ ಕೈನ ಮೋಸ ಮಾಡಿ ಕಟ್ಕೊಂಡು ಬಂದು ಗಂಡ ಅಂತ ಗಂಡ ಕಾರಿ ನಿನ್ ಬಾಸ್ನ. ಮೆತ್ತಿಗೆ ನಾನೇ ಬಾಸ್ ಅಂತ ಗೊತ್ತಾಗ್ಬಾರ್ದು. ಏನಾಯ್ತು? ನೀವೇ ಬಾಸು ಅಂತ ನಮ್ಮಿಬ್ರಿಗೆ ಗೊತ್ತಾಯ್ತಲ್ಲ ಬಾಸ್. ಸೆಲ್ಲಿಲ್ಲದ ರೇಡಿಯೋ ನನ್ನ ಮಗನೇ. ಲೋ, ಹೂವಿಂದ ಜೇನು ಕತ್ಕೊಂಡು ಬಂದು ಗೂಡಲ್ಲಿ ಸೇರುವಾಗ ಎಷ್ಟು ಜೇನೋಣ ಇರುತ್ತೋ? ಯಾವ ಮನೆಗೆ ಗೊತ್ತು? ನಾನು ಯಾವ ಜೇನನ್ನು ಕೂಡಿಗೆ ಇನ್ವೈಟ್ ಮಾಡಿಲ್ಲ. ಸೊ ಐ ಡೋಂಟ್ ನೋ ಡ್ಯೂಡ್. ಅಮ್ಮ, ನಾನ್ ಥಿಂಕ್ ನಯನ ಸುಂದರಿ, ಸ್ವಲ್ಪ ಸೈಲೆಂಟ್ ಆಗಿರಮ್ಮ. ಏನೋ ಇದು, ನಿನ್ನ ಹೆಂಡತಿಗೆ ಬಾಸ್ ಅಂದರೆ ಮರ್ಯಾದೆ ಅಲ್ವಾ? ಬಾಸ್, ಅವಳಿಗೆ ಗಂಡ ಅಂದ್ರೇನೆ ಮರ್ಯಾದಿಲ್ಲ. ಬಾಸ್ಗೆ ಹೋದ್ರಿ ಸುಮ್ಮನೆ ಬಾಸ್ ನೀವು. ಸರಿ, ಒಳಗೆ ಏನಾಯ್ತು? ಒಳಗಡೆ ಹೋದ್ವಿ, ನಮ್ಸಿದ್ವಿ. ಅವಮ್ಮ ಅಂತೂ ಫುಲ್ ಫ್ಲಾಟ್ ಅಂತೀನಿ. ಅಲ್ಲೊಬ್ಬ ಮುಟ್ಕ ಇದ್ದ, ಒಳ್ಳೆ ಆಫರು, ಅಕ್ಕಪಕ್ಕದವರಿಗೂ ಹೇಳಿ 4 ಕಾಸು ಮಾಡ್ಕೊಡ್ಲಿ ಅಂತ. ಒಬ್ಬೊಬ್ರು 10,000 ಹಾಕಿದ್ರು ಮಿನಿಮಮ್ ಅಂದ್ರೆ ಒಂದು 50,000 ಆಗುತ್ತೆ ಬಾಸ್. ಅದಕ್ಕೆ ಹೇಳೋದು, ಹೊಡೆದ್ರೆ ಆನೆನೆ ಹೊಡಿಬೇಕು ಅಂತ. ಲೋ ಗಂಡ, ನಿನ್ ಬಾಸಿಗೆ ಹೇಳೋ, ಅವಾಗ ಜೇನೋಣ ಅಂದ, ಇವಾಗ ಆನೆ ಅಂತವನೆ. ಯಾವ್ದು ಹೊಡಿಬೇಕು ಹೇಳೋ? ಒಂದು ಪಕ್ಷ ಆನೆ ಹೊಡೆದ್ರು ಬದುಕ್ಬೋದು, ಆದ್ರೆ ಈ ಜೇನೋಣ ಅಂತೂ ಆಗಲ್ಲಪ್ಪ. ಹ್ಞೂ ಬಾಸ್, ಜೇನುಳ ಎಲ್ಲೆಲ್ಲೋ ಸೇರ್ಕೊಂಡು ಕಚಾಕೋಗ್ಬಿಟ್ರೆ ಡಾಕ್ಟ್ರ್ ತೋರ್ಸೋಕ್ಕೂ ನಾಚಿಕೆ ಆಗೋಲ್ಲ ನಮಗೆ. ಆನೆ ಅಂದ್ರೆ ಆನೆನೇ ಹೊಡಿಯುವುದಂತ ಅಲ್ವೋ, ಮಾತಿಗೆ ಅಂದೆ. ಮಾಡೋದಿದ್ರೆ ಏನಾದರೂ ದೊಡ್ಡದಾಗಿ ಮಾಡಬೇಕು ಅಂತ. ಈಗ ನೀವು ಮಾಡಿದ್ದೀರಲ್ಲ, ಅಷ್ಟೇ ಸಾಕು. ಅದಕ್ಕೆ ಅಲ್ವಾ ನಾನು ನಿಮಗೆ ದುಡ್ಡು ಕೊಟ್ಟಿದ್ದು. ಅದೇ ವರ್ಕ್ ಆಗಿರೋದು. ಸರಿ, ಮುಂದೇನು? ರಾತ್ರಿ ಮನೆಗೆ ಬರಕ್ ಹೇಳಿದ್ದಾರೆ, ಹೋಗ್ತೀವಿ, ದುಡ್ಡು ತಗೊಂಡು ಬರ್ತೀವಿ. ಆಮೇಲೆ ಫುಲ್ ಕ್ಯಾಶು. ರಾತ್ರಿವರೆಗೂ ಕಾಯೋಣ, ಆಮೇಲೆ ಬೆಟ್ಟನೇ ಹೊಡಿಯೋಣ. ಲೋ ಗಡ್ಡಪ್ಪ, ಜೇನೋಣ ಅಂದೆ, ಆನೆ ಅಂದೆ, ಇವಾಗ ಬೆಟ್ಟ ಹೊಡೆಯೋಣ ಅಂತಿದ್ಯಾ? ಏನು ಹೊಡಿಬೇಕು ಸರಿಯಾಗಿ ಹೇಳಯ್ಯೋ, ಹೊಡೆದು ಬಿಸಾಕ್ತೀನಿ. ಅಮ್ಮ, ನಾನ್ ಥಿಂಕ್ ನಯನ ಸುಂದರಿ, ನಿಮ್ಮನ್ನು ನನ್ನ ಟೀಮಲ್ಲಿ ಸೇರಿಸ್ಕೊಂಡಿದ್ದಕ್ಕೆ ಏನಾದರೂ ತಗೊಂಡು ನಾನೇ ಹೊಡ್ಕೋಬೇಕು. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಈಗ ಹೋಗಿ ರೆಸ್ಟ್ ಮಾಡಿ. ಇಂಥ 4-5 ಜನ ದಿನಕ್ಕೆ ಸಿಕ್ಕಿದ್ರೆ ಆದಷ್ಟು ಬೇಗ ಉದ್ಧಾರ ಆಗ್ಬೋದು. ಗರಂ ಮಸಾಲ, ರಾಗಿ ಹಿಟ್ಟು, ಕಡಲೆ ಹಿಟ್ಟು, ಖಾರ ಪುಡಿ, ಧನ್ಯ ಪುಡಿ, ರಂಗೋಲಿ ಪುಡಿಯೇ. ಎಲ್ಲಿ ಒಬ್ಬೊಬ್ರು ಎಷ್ಟೆಷ್ಟು ದುಡ್ಡು ತಂದಿದ್ದೀರಾ ಅಂತ ಹೇಳಿ ಲೆಕ್ಕ ಬರ್ಕೋತೀನಿ. ನನ್ನ ಕಡೆಯಿಂದ 10,000 ರೂಪಾಯಿ. ಹಾ, ಬಸ್ಯ 10,000. ಅಕ್ಕ, ನಾನು ನನ್ನ ಗಂಡ ಬೇರೆ ವಿಷಯದಲ್ಲಿ ಒಂದೇ ಆಗಿರ್ಬೋದು, ಆದರೆ ಈ ವಿಷಯದಲ್ಲಿ ಮಾತ್ರ ಸಪ್ರೇಟ್.
20,000. ಗೌರಿ 20,000. ಗಿರ್ಜಮ್ಮ ಅವಳದ್ದು ಬರೀ ಸಪ್ರೇಟ್ ಅಲ್ಲ ಸಪ್ರೇಟ್, ಆದ್ರೆ ನಮ್ದು ಹಂಗಲ್ಲ ಕಣಿ. 30K ತಗಣಿ. ಕಾಶಿ ಅವರು 30,000. ಓ 10,000, 20,000, 30,000, ಟೋಟಲ್ 60,000 ಆಯಿತು. ಸಂಧ್ಯಾ ಅವರೇ ನಿಮ್ಮದು? ಎಲ್ಲರೂ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಲೋಟಕ್ಕೆ ಹಾಕಿ ಲಾಭ ಬಂದಮೇಲೆ ಎಲ್ರಿಗೂ ವಾಪಸ್ ಕೊಟ್ಬಿಡ್ತೀನಿ. ಕ್ಯಾಶ್ ಏನ್ ಕಡ್ಲೆನಾ ಲೋಟ ಇಟ್ಕೊಂಬಂದಿದ್ದೀರಾ? ಕ್ಯಾಶ್ ಕ್ಯಾಶ್ ಕೊಡಿ. ಇವರೊಬ್ರು ಮಾತೆತ್ತಿದ್ರೆ ದುಡ್ಡು ದುಡ್ಡು ಅಂತಾರೆ. ಯಾರು ಸಂಧ್ಯಾ ಅವರೇ ದುಡ್ಡು ದುಡ್ಡು ಅಂತ ಹೇಳೋದು? ನಾನಲ್ಲಪ್ಪ, ಅನ್ನಕ್ಕೆ ನನ್ನ ಹತ್ರ ದುಡ್ಡೆಲ್ಲಿದೆ? ಈಗ ಸುಮ್ಮನೆ ಮಾತೆಂತಕ್ಕೆ ಸಂದೇವ್ರೆ, ಮೊದಲು ದುಡ್ಡು ಕೊಟ್ಟವ್ರಿಗೆ ಆದ್ಯತೆ ಹೌದಾ? ನಾನ ಮೊದಲು ರೊಕ್ಕ ಕೊಟ್ಟೇನ್ರಿ ಆ ಚೈನ್ ಲಿಂಕ್ ಒಳಗ ಮೊದ್ಲೇ ಹೋಗಿ ನಂದ ಹೌದಿಲ್ರಿ ವಣಿಯವ್ರ? 100% ನಿಂದೆ ಬೋಗಿ. ಸಂಧ್ಯಾ ಅವರೇ ಲೋಟ ಬಿಟ್ಟು ದುಡ್ಡು ಕೊಡಬೇಕು. ಹೆಂಗೋ ಸಿಂಪತಿ ಹುಟ್ಟಿಸ್ಕೊಂಡು ಹಣ ಉಳಿಸ್ಕೊಳ್ಳೋಣ ಅಂತ ಲೋಟ ಹಿಡ್ಕೊಂಡ್ಬಂದ್ರೆ ಇಲ್ದಿದ್ದೆಲ್ಲ ಆಡ್ತಾರೆ ಜಿಪಣ್ರು. ಸಂಧ್ಯಾ ಅವರೇ ಇಲ್ಲಿ ಜಿಪುಂಡ್ರು ಯಾರೂ ಇಲ್ಲ, ನೆನ್ಪಿರ್ಲಿ. ಎಲ್ಲ ಇವರ ನಾನು ಮನ್ಸಲ್ಲಿ ಅನ್ಕೊಳ್ತಿರೋ ವಿಷಯ ಇವ್ರಿಗೆ ಹೆಂಗೆ ಗೊತ್ತಾಗ್ತಿದೆ? ನನ್ನ ಗಂಡನ ಹತ್ರ ಕಾಡಿ ಬೇಡಿ ಹೇಗೋ 5,000 ಇಸ್ಕೊಂಡ್ಬಂದಿದ್ದೀನಿ. ಒಳಗಡೆ ಪರ್ಸಲ್ಲಿ ದುಡ್ಡಿರೋ ವಿಷಯನೂ ಇವ್ರಿಗೆ ಗೊತ್ತಾಗ್ಬಿಡ್ತಾ? ಸಂಧ್ಯಾ ಅವರೇ ಪರ್ಸಲ್ಲಿ ದುಡ್ಡಿದೆಯಲ್ಲ ತೆಗೆದುಕೊಡಿ. ಹಾಂ, ಇವ್ರಿಗೆ ಹೆಂಗೆ ಗೊತ್ತಾಗ್ಬಿಡ್ತು? ಲೋಟದಲ್ಲಿ ಸಕ್ಕರೆ ಜೊತೆ ಕ್ಯಾಮ್ರಾ ಏನಾದರೂ ಇಟ್ಟು ಕಳಿಸ್ಬಿಟ್ಟಿದ್ರಾ ಹೆಂಗೆ? ಸಂಧ್ಯಾ ಅವರೇ ಮನ್ಸಲ್ಲಿ ಮಾತಾಡ್ಕೊಂಡಿದ್ದು ಸಾಕು, ಪರ್ಸಲ್ಲಿರೋ ದುಡ್ಡು ಕೊಡಿ. ನೀವು ಮರೆತ್ರು ನಮ್ಮ ಅಕ್ಕ ಮರಿಯಲ್ಲ. ಹೌದಪ್ಪ, ವಿಶೇಷವಾಗಿ ಹೆಂಗಸರು ಹೆಂಡತಿಯಾಗಿ ಬದಲಾದ್ಮೇಲೆ ಈ ಡೇಟ್ ಟೈಮ್ ಮಂತ್ ಇಯರ್ ಎಲ್ಲ ಪಕ್ಕ ನೆನಪಿರುತ್ತೆ. ಕೊಡಿ ಕೊಡಿ. ನಂದು 5,000. ಹಾಂ, ಸಂಧ್ಯಾ ಅವರು 5,000, ಟೋಟಲ್ 65,000 ಆಗಿದೆ. ಇದೆಲ್ಲವೂ ಚೈನ್ ಲಿಂಕಲ್ಲಿ ಇನ್ವೆಸ್ಟ್ ಆಗುತ್ತೆ. ನಿಮ್ಗೆಲ್ರಿಗೂ ನಂಬಿಕೆ ಇದೆ ತಾನೆ? ವಣಿಯವ್ರ ಏನ್ರಿ ಹಿಂಗೆ ಮಾತಾಡ್ತೀರಿ? ಶಿವಪ್ಪನವ್ರ ಪರಿಚಯದವ್ರಂದ್ರ ನಂಬದೇ ಇರ್ತೀವನ್ರಿ? ನಾವೆಲ್ಲರೂ ನಂಬ್ತೀವ್ರಿ. ನೀನು ಕೊಟ್ಟಿರೋ 1 ವಾರದ ಹಳೆ ಬನ್ನಿಗೆ ಇಲಿ ಪಾಷಾಣ ಹಾಕಿ ತಿನ್ಸ್ಬಿಡ್ತೀನಿ. ಅಯ್ಯೋ ಯಾಕ್ರಿ ವಣಿಯವ್ರ? ಬಸ್ಯ, ಪ್ರಪಂಚದಲ್ಲಿ ಅಷ್ಟು ಸುಲಭವಾಗಿ ಯಾರನ್ನೂ ನಂಬಾರ್ದು. ಅದು ನನ್ನ ಗಂಡನೇ ಆಗಿರಲಿ ಅಥವಾ ನನ್ನ ಗಂಡಂಗೆ ಪರಿಚಯದವರೇ ಆಗಿರಲಿ. ಯಾಕೆಂದರೆ ಈಗ ಬರ್ತಾ ಇರೋರು ಫ್ರಾಡ್ಗಳು ಅಂತ ನನಗೆ ಗೊತ್ತಾಗಿದೆ. ಎಂತ ಹೇಳ್ತಿದ್ರಿ ಗಿರ್ಜಮ್ಮ? ಇದೆ ನಡೆದಿರೋ ಕತೆ. ಶಿವರ್ಗಿಂತ ನೀವೇ ಲೈಕ್ ಜೋಕ್ ಮಾಡ್ತೀರಿ ಬರ್ರ. ನಿಮಗೆಲ್ಲ ಈಗ ನಾನು ಹೇಳೋದ್ರ ಮೇಲೆ ನಂಬಿಕೆ ಬರಬೇಕು ಅಲ್ವಾ? ಸರಿ ಆಯಿತು, ನಿಮ್ಮ ಮನಸ್ಸಲ್ಲಿ ಏನಾದರೂ ಅನ್ಕೊಳ್ಳಿ. ನೀವೇನು ಅನ್ಕೊಂಡ್ರಿ ಅಂತ ನಾನು ಹೇಳ್ತೀನಿ. ಹೌದ್ರಿ ವಣಿಯವ್ರ, ಹಂಗಾದ್ರ ನಾ ಮನಸ್ನ್ಯಾಗ ಒಂದು ಹಾಡ ಹೇಳ್ಕೊತೀನ್ರಿ. ಅದು ಯಾವ ಹಾಡಂತ ನೀವು ಹೇಳ್ರಿ. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಿದ್ದೆ, ಮಿರ್ಚಿ ಮಂಡಕ್ಕಿನ ತಿಂದು ಚಾ ಕುಡ್ದೆ. ಈಗ ಹೇಳ್ರಿ. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದೆ, ಮಿರ್ಚಿ ಮಂಡಕ್ಕಿನ ತಿಂದು ಚಾ ಕುಡ್ದೆ. ಸಂಧ್ಯಾ ಅವರೇ ನೀವು ಅನ್ಕೊಳ್ಳಿ. ಲೋಟ ಕೇಳಕ್ಕೆ ಲೋಟ ಹಿಡ್ಕೊಂಡು ಹೋಗ್ಬೋದು. ಲೋಟ ಕೇಳಕ್ಕೆ ಲೋಟ ಹಿಡ್ಕೊಂಡು ಹೋಗ್ಬೋದು. ಕರೆಕ್ಟಾ? ಗೌರಿ ನೀನು? ಚೋಟಾ ಭೀಮ್ಗೆ ಚುಟ್ಕಿ ಹೆಂಡ್ತಿನ ಗರ್ಲ್ ಫ್ರೆಂಡಾ? ಚೋಟಾ ಭೀಮ್ಗೆ ಚುಟ್ಕಿ ಹೆಂಡ್ತಿನ ಗರ್ಲ್ ಫ್ರೆಂಡಾ? ಕಾಶಿ ಅವರೇ ನೀವು ಅನ್ಕೊಳ್ಳಿ. ನೀವೆಲ್ಲರೂ ಅನ್ಕೊಂಡಂಗೆ ಕರೆಕ್ಟಾಗಿ ಹೇಳಿರಾ? ಹೌದ್ರಿ.
ಹಂಗಾದ್ರೆ ನಾನೊಂದು ಅನ್ಕಂತೆ ಹೇಳಿ ಕಾಬ. ಕಾಡಲ್ಲಿ ಸೊಪ್ಪು ಸಿಕ್ಕರೆ ಮಾರ್ಕೆಟಲ್ಲಿ ಎಂತ ಸಿಕ್ಕತ್ತು? ಗಿರ್ಜಮ್ಮನ ಸ್ಟೇಷನ್ಗೆ ಕರ್ಕೊಂಡು ಹೋದ್ರೆ ಆರೋಪಿಗಳ ಮನ್ಸಲ್ಲಿರೋ ನಿಜನ ತಿಳ್ಕೊಬೋದು. ಇಟ್ಸ್ ರಾಂಗ್. ಕಾಡಲ್ಲಿ ಸೊಪ್ಪು ಸಿಕ್ಕರೆ ಮಾರ್ಕೆಟಲ್ಲಿ ಎಂತ ಸಿಕ್ಕತ್ತು? ಕರೆಕ್ಟಾ? 100%. ಗಿರ್ಜಮ್ಮ, ನೀವು ಬರೀ ಗಿರ್ಜಮ್ಮ ಅಲ್ಲ, ಗಿರ್ಜಾ ಮಾತೆ. ಯಾವ ಕೂತ್ಕೊಂಡ್ರೆ ಸುಮ್ಮನೆ. ಎಲ್ಲದಕ್ಕೂ ದೇವ್ರು ದಿಂಡ್ರು ಅಂತ ಹೇಳ್ಬಾರ್ದು. ಬೇರೆಯವ್ರ ಮನ್ಸಲ್ಲಿ ಏನೇ ಅನ್ಕೊಂಡ್ರು ನನಗೆ ಗೊತ್ತಾಗ್ತದೆ. ಅದಕ್ಕೆ ಇವ್ರುಗಳು ಫ್ರಾಡು ಅಂತ ನನಗೆ ಗೊತ್ತಾಗಿದ್ದು. ಅವರಿಗೆ ದುಡ್ಡಿನ ಆಸೆ ತೋರಿಸಿ ಕರ್ಸಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕು, ಗೊತ್ತಾಯ್ತಾ? ಇಷ್ಟು ಹೇಳಿದ್ರಲ್ಲ ಗಿರ್ಜಮ್ಮ, ಸಾಕು. ಆ ಕಳ್ಳರನ್ನೆಲ್ಲ ಅರೆಸ್ಟ್ ಮಾಡಿಸಿ ನಾನು ಪ್ರಮೋಷನ್ ತಗಂತೆ. ಸರ್, ನಿಮ್ಮ ಕಿವಿಲಿ ಯಾಕೆ ಬ್ಲೂಟೂತ್ ಇದೆಯಲ್ಲ? ಅದು ನನಗೆ ಲೆಫ್ಟ್ ಸೈಡ್ ಹೆಡ್ಡೇಕ್ ಬರ್ತಿದ್ದಿತ್ತು, ಅದಕ್ಕೆ ಡಾಕ್ಟರ್ ಹತ್ರ ಹೋದೆ. ಅದಕ್ಕೆ ಅವರು ಲೆಫ್ಟ್ ಸೈಡ್ ಇಯರ್ಫೋನ್ ಹಾಕೊಂಡು 24x7 ಸಾಂಗ್ ಕೇಳ್ತಾನೇ ಇರಿ, ಎಲ್ಲ ಸಮಾಧಾನದಲ್ಲಿ ಹೇಳಿರಿ. ನಮ್ಮ ಶಿವಣ್ಣ ಅವ್ರ ಫ್ಯಾಮಿಲಿ ಅಂದರೆ ಹೇಳ್ತೀನಿ, ನಿಜವಾಗ್ಲೂ ಅದ್ಭುತ ಅದ್ಭುತ. ಅಲ್ವಾ ಮತ್ತೆ ಹೇಳಿದ ದಿನನೇ 65,000 ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಗ್ರೇಟೇ ಬಿಡಿ. ಎಲ್ಲಿ ಗಿರ್ಜಾ ಅವರು? ಅವರಿಗೆ ಸ್ವಲ್ಪ ಬೆನ್ನು, ಅದಕ್ಕೆ ಒಳಗೆ ರೆಸ್ಟ್ ಮಾಡ್ತಾ ಇದ್ರು. ಮೊದಲು ಕಾಸು ಬರಲಿ, ಆಮೇಲೆ ಬೆನ್ನೋ ಜೊತೆ ದೊಡ್ಡ ತಲೆನೋವು ಬರುತ್ತೆ. ತಗ್ಲಾಕೊಂಡಿದ್ದಾರೆ. ಕೋತಿ ತಾನ್ ಕೆಡದಲ್ದೆ ಇಡೀ ವನನೆಲ್ಲ ಕೆಚ್ಚಿತ್ತಂತೆ. ಹಂಗಾಯ್ತು ಈ ಗಿರ್ಜನ್ ಕತೆ. ಕಾಶಿಯವರೇ, ಇವರೇನೋ ದೊಡ್ಡ ಸ್ಕೆಚ್ ಹಾಕೊಂಡೇ ಬಂದಿದ್ದಾರೆ ಅನ್ಸುತ್ತೆ. ದುಡ್ಡು ಬರಲಿ, ನಮಗೆಲ್ಲ ತಲೆನೋವು ಶುರುವಾಗುತ್ತೆ ಅಂತ ಮನಸ್ಸಲ್ಲೇ ಅನ್ಕೋತಾ ಇದ್ದಾರೆ. ನನ್ನ ಪ್ರಕಾರ ಈ ದಂಧೆಯಲ್ಲಿ ಇವರಿಬ್ಬರೇ ಅಲ್ಲ, ಇವ್ರ ಮೇಲ್ಗಡೆ ಇನ್ಯಾರೋ ಇದ್ದಾರೆ. ಅವ್ರನ್ನ ನಾವು ಕಂಡುಹಿಡಿಬೇಕು. ಆಯ್ತು, ಈಗ ಲಾಭ ಯಾವಾಗ ಸಿಕ್ಕುತ್ತೆ? ನಾಮ ಹಾಕಿದ್ಮೇಲೆ ಲಾಭ ನಿಮಗಲ್ಲ, ನಮಗೆ. ಕಾಶಿಯವರೇ, ಅವ್ರಿಗೆ ಲಾಭ ಅಂತೆ, ನಮಗ್ ನಾಮ ಅಂತೆ. ವಾರಕ್ಕೊಂದ್ಸಲ ಬರತ್ತೆ. ಚೈನ್ ಲಿಂಕ್ ಅಂದ್ರೆ ಚೈನ್ ತರನೇ ಬರ್ತಾ ಇರುತ್ತೆ. ಇದೊಂಥರ ಸರಪಟಕಿ ಇದ್ದಾಗೆ. ಅಂದ್ರೆ ಫುಲ್ಲು ಹೊಗೆನೆ ಅನ್ನಿ. ಫುಲ್ ಹೊಗೆ ಅಂದರೆ ಪರಿಸರ ಮಾಲಿನ್ಯ ಆಗಲ್ವಾ? ಚೆನ್ನಾಗಿ ಮಾತಾಡ್ತೀರಾ. ಆದರೆ ಹೊಗೆ ಅಲ್ಲ, ಹೊಗೆ ಆಡೋದಕ್ಕೂ ಜಾಗ ಸಿಗಬಾರ್ದು, ಅಷ್ಟೊಂದು ದುಡ್ಡು ಬರುತ್ತೆ. ನಿಮ್ಮಂತ ಗೂಬೆಗಳಿದ್ರೆ ಹೋಗಿ ಹಾಕಿಸ್ತಾನೇ ಇರ್ಬೋದು. ಕಾಶಿಯವರೇ, ನಿಮ್ಮನ್ನೆಲ್ಲ ಅವ್ರು ಗೂಬೆ ಅಂತ ಅನ್ಕೋತಾ ಇದ್ದಾರೆ. ಕಾಶಿಯವ್ರು ಏನು ಮಾಡ್ಬಿಡಿ, ಆ ಥರ ಎಲ್ಲ ಏನು ಮಾಡಬೇಡಿ. ಅಲ್ಲ, ಇದು ಸೊಳ್ಳೆ ಓಡಿಸಿದೆ, ಡೆಂಗ್ಯೂ ಭಯಂಕರ ಅಲ್ಲ? ನಮ್ಮನೇಲಿ ಸೊಳ್ಳೆ ಸಹಿತ ಹೇ ಅಂತ ಹೇಳಿ ಓಡಿಸೋದು. ಅಂದಂಗೆ ನಿಮ್ಮ ಬಿಸ್ನೆಸ್ಸಿಗೆ ಬಾಸ್ ಅಂದಳಿ ಯಾರು ಇಲ್ಲ? ಇದನ್ನಲ್ಲ, ನಿಮ್ಮನೆಗೆ ಬಿಟ್ಟು ಸಿಕ್ಕಿರೋ ರುದ್ರಾಕ್ಷಿನ 2,000ಕ್ಕೆ ಮಾರಿರೋನು, ನೀವು ಮಕ್ಕರ ಆದ್ಮೇಲೆ ನಮ್ಮನ್ನು ಕಳಿಸಿದ್ದವನು, ಅವನೇ ನಮ್ಮ ಬಾಸು. ಎಂತ ಯೋಚನೆ ಮಾಡ್ತಿದ್ರಿ? ನಾನು ಬಾಸ್ ಯಾರು ಅಂದಳಿ ಕೇಂಡೆ ಅಷ್ಟೇ. ಇಲ್ಲ, ಬಾಸ್ ಅಂತ ಯಾರೂ ಇಲ್ಲ, ನಾವಿಬ್ರೆ. ಕಾಶಿಯವರೇ, ಇವ್ರು ಸುಳ್ಳು ಹೇಳ್ತಿದ್ದಾರೆ. ನಮಗೆ ರುದ್ರಾಕ್ಷಿ ಕೊಟ್ನಲ್ಲ ಅವನಂತೆ ಇವ್ರ ಬಾಸು. ಕಾಶಿಯವರೇ, ಬಿಡ್ಬೇಡಿ, ಅವನನ್ನು ಏನಾದರೂ ಪ್ಲಾನ್ ಮಾಡಿ ಇಲ್ಲಿಗೆ ಕರೆಸಿ, ಎಲ್ರೂ ಒತ್ತು ಒಳಗಾಕಿ. ಇದು ನಮ್ಮ ಗಿರ್ಜಮ್ಮಂಗೆ ಯಾರೋ ಒಬ್ರು ರುದ್ರಾಕ್ಷಿ ಕೊಟ್ರಮ್ಮ. ಆ ರುದ್ರಾಕ್ಷಿನ ಗಿರ್ಜಮ್ಮ ಮನೆ ತಗೊಬಂದು ಪೂಜೆ ಮಾಡಿದ್ದೆ ಸೈ ಮಾರ, ದುಡ್ಡು. ಅದಕ್ಕೆ ಆ ಮನುಷ್ಯನ ಮನೆ ಕರೆದು ಒಂದು ಒಳ್ಳೆ ಸನ್ಮಾನ ಮಾಡಿ 50,000 ರೂಪಾಯಿ ಕೊಡುವ ಅಂದೇಳಿ ಅನ್ಕೊಂಡಿತ್ತು. ಸರ್, ಅವ್ರು ನಮಗೆ ಬೆಳಿಗ್ಗೆ ಇಲ್ಲೇ ಸಿಕ್ಕಿದ್ರು.
ಅವ್ರ ಹತ್ರ ರುದ್ರಾಕ್ಷಿ ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ತುಂಬಾ ಜನ ಮಾತಾಡ್ತಾರೆ. ಅದಕ್ಕೆ ನಮ್ಮಿಬ್ರಿಗೂ ಒಂದು ಕೊಡಿ ಅಂತ ಕೇಳಿದ್ವಿ. ಇವಾಗ ಸ್ಟಾಕ್ ಇಲ್ಲ, ನೆಕ್ಸ್ಟ್ ಟೈಮ್ ಕಾಶ್ಮೀರಿಗೆ ಹೋದಾಗ ತಂದು ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಫೋನ್ ನಂಬರ್ ತಗೊಂಡಿಟ್ಕೊಂಡಿದ್ದೆ, ಈಗ ಕಾಲ್ ಮಾಡ್ತೀನಿ. ಪಾಪ ಅವ್ರಿಗೂ ಹೆಲ್ಪ್ ಆಗತ್ತಲ್ವಾ? ಮಾಡಿ ಮಾಡಿ ಮಾಡಿ. ಹಲೋ ಸರ್, ಬೆಳಿಗ್ಗೆ ರುದ್ರಾಕ್ಷಿ ಮಾಲೆ ಬೇಕು ಅಂದಾಗ ನಂಬರ್ ಕೊಟ್ರಲ್ಲ? ಹಾಂ ಅವರೇ ನಾವು. ನಾವಿಲ್ಲೇ ನಮಗೆ ಗೊತ್ತಿರೋರ ಮನೆಗೆ ಬಂದಿದ್ವಿ. ಅದೇ ಸರ್, ಶಂಕರ್ಪುರದಲ್ಲಿ ಶಿವಕೃಪಾ ಅಂತ ಮನೆ ಇದೆಯಲ್ಲ, ಹಾಂ ಅವರಿಗೆ. ನೀವೇನೋ ಅವರಿಗೆ ರುದ್ರಾಕ್ಷಿ ಮಾಲೆ ಕೊಟ್ಟಿದ್ರಂತೆ. ಅವ್ರು ನಿಮ್ಮನ್ನ ತುಂಬ ನೆನೆಸ್ಕೊತಾ ಇದ್ರು. ಸಿಕ್ಕಿದ್ರೆ ಅವ್ರು ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ತುಂಬ ಒಳ್ಳೇದಾಗಿದೆಯಂತೆ ಅವರಿಗೆ. ಬಂದು ಹೋಗ್ಬೋದಾ ಸರ್? ಪಾಪ ತುಂಬ ನೆನೆಸ್ಕೊತಿದ್ದಾರೆ. ಹೌದಾ ಸರಿ ಸರ್, ಬನ್ನಿ ಬೇಗ ಬನ್ನಿ. ಓಕೆ ಸರ್, ಬಾಯ್. 5 ನಿಮಿಷ ಬಂದ್ರು. ಅವ್ರು ಬರೋವರೆಗೂ ಕುಡುಕೆ ತಿಂಬುಕೆ ಏನಾರು ತಗಂತ್ರೆ? ಅಯ್ಯಯ್ಯೋ, ಅದೆಲ್ಲ ಏನು ಬೇಡ. ನಮಗೆ ದುಡ್ಡು ಕೊಟ್ಬಿಟ್ರೆ ನಾವು ತಗೊಂಡು ಹೊರಟ್ಬಿಡ್ತೀವಿ. ಅಯ್ಯೋ, ಅವರು ಬರಲಿ. ಅವ್ರು ಬಂದಮೇಲೆ ಅವರಿಗೂ ನಿಮಗೂ ಸೇರಿಸಿ ಕೊಡ್ತಾವ. ಏನಿದು ಶಿವಕುರ್ಮದಲ್ಲಿ ಜನಸಾಗರವೇ ಸೇರ್ಕೊಂಡಿದೆ ಅಂದಾಗ ಯಾರೋ ನನ್ನನ್ನು ತುಂಬ ನೆನೆಸ್ಕೊಂಡ್ರಂತೆ. ನೆನೆಸ್ಕೊಳ್ಳಿಲ್ಲ, ತಾವೇನೋ ಮರ್ತು ಹೋಗಿದ್ರಲ್ಲ, ಅದನ್ನ ನೆನೆಸೋದಕ್ಕೆ ಅಂತ ಕರೆದಿದ್ದೀವಿ. ಇವ್ರಿಗೆ ಬೆನ್ನೋವು ಮಲಗಿದ್ದಾರೆ ಅಂತ ಹೇಳಿದ್ರಿ. ನಾವೆಲ್ಲ ಕೂಡ ಮಲಗಿದ್ವಿ, ಆದ್ರೆ ನಮ್ಮನ್ನೆಲ್ಲ ಎಬ್ಸಿದ್ದು ನಮ್ಮ ಗಿರ್ಜಮ್ಮನೆ. ಅಂದ್ರೆ ಅಂದ್ರೆ ನೀವೆಲ್ಲ ಕಳ್ರು ಅಂತ ನಮಗ್ ಗೊತ್ತಾಗಿದೆ. ಕಾಶಿ ಅವರೇ, ಸಂಜೆ ಅವ್ರು ಹಿಡ್ಕೊಳ್ಳಿ. ಏಯ್, ಸ್ವಲ್ಪ ಅಲ್ಲಾಡಿದ್ರು ಹಂಗೆ ಮೆಟ್ಟ ಇಸ್ಕೊಬಿಡ್ತೀನಿ. ಅಯ್ಯಯ್ಯೋ, ಏನ್ ಮಾಡೋದು ಇವಾಗ? ಚಾಕುನಾರು ತಂದ್ಬಿಟ್ಟಿದ್ರೆ ಚುಚ್ಬಿಟ್ಟಾರೋ ತಪ್ಪಿಸ್ಕೊಂಬೋದಿತ್ತೆ. ಚಾಕು ತೆಗೆದ್ರೆ ನಾನು ಲಟ್ಟಡಿಗೆ ತಗೊಂಡ್ಬರ್ತೀನಿ. ಗೊತ್ತಿದ್ರೆ ಗನ್ನಾದ್ರೂ ತರ್ತಿದ್ದೆ. ಗನ್ ತರ್ತಿದ್ಯಾ? ಗನ್ನು ಪವ್ಯನ್ ಅಂಗಡಿಲಿರೋ ಬಂದ್ ತಗೊಂಡ್ಬಂದು ನಿನ್ ಬಾಯಿಗೆಟ್ಟು ಕೊಟ್ಟೆ ಕನ್ಸ್ಬಿಡ್ತೀನಿ. ನೀವೇ ನಿಜ ಏನು ಅಂತ ಬಾಯ್ ಬಿಟ್ರೆ ಮರ್ಯಾದೆಯಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ. ಇಲ್ಲ ಅಂದ್ರೆ ನಮ್ ಶಂಕರ್ಪುರ ಜನ ಎಲ್ಲ ನಿಮ್ಮನ್ನ ಮೆರವಣಿಗೆ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ನಾವೆಲ್ಲ 2,000 3,000ಕ್ಕೆ ಯಾಮರ್ಸಿ ಜೀವನ ನಡೆಸ್ತಿದ್ದವರು. ನಿಮ್ಮನ್ನು ನೋಡಿದ್ರೆ ದೊಡ್ಡ ದೈವ ಭಕ್ತರ ತರ ಕಂಡ್ರಿ. ದೇವರನ್ನ ತುಂಬಾ ನಂಬ್ತೀರಂತೇಳಿ ಮೊದಲಿಗೆ ನಿಮಗೆ ರುದ್ರಾಕ್ಷಿನ ಕೊಟ್ಟು ಬಕರ ಮಾಡಿದೆ. ಆ ರುದ್ರಾಕ್ಷಿ ವಿಷಯದಲ್ಲಿ ನೀವು ಬಕರ ಆಗಿದ್ದನ್ನು ನೋಡಿ ಇನ್ನಷ್ಟು ದುಡ್ಡು ಯಾಮಾರ್ಸೋಣ ಅಂತೇಳಿ ಹೊಸ ಪ್ಲಾನ್ ಮಾಡಿ ಇವರನ್ನ ಕರೆಸಿದೆ. ಈ ಗಡ್ಡ ಬಿಡಿ ಸ್ವಾಮಿ, ನಾಳೆ ಬೋಳಿಸ್ತೇನೆ. ಇದೇ ಮಾತನ್ನ ಕೋರ್ಟಿಗೆ ಬಂದು ಹೇಳು. ಈಗ ಫಸ್ಟಿಗೆಲ್ಲ ಸ್ಟೇಷನಿಗೆ ನಡೀಲಿ. ಸಂಧ್ಯಾ ಅವರೇ, ಕರ್ಕೊಬನ್ನಿ ಅವ್ರನ್ನ. ನಡ್ಯಾ. ಸದ್ಯ ಭಗವಂತ ಕೊಟ್ಟಿದ್ದ ವರದಿಂದ ನಾನು ಮೋಸ ಹೋಗ್ಲಿಲ್ಲ, ನನ್ನ ನಮ್ದವರು ಮೋಸ ಹೋಗ್ಲಿಲ್ಲ. ಎಲ್ಲ ಭಗವಂತನ ದಯ ಕಡಮ್ಮ. ಅಪ್ಪ ಭಗವಂತ, ಗಂಡ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಗೊತ್ತಾಗಿ ಇಷ್ಟೆಲ್ಲ ಮಾಡಿದ್ದಾರೆ. ಇನ್ನು ಗಂಡ ದಿಕ್ಕೇ ಇಲ್ಲದೆ ಇರೋ ಮನೇಲಿ ಏನೇನೆಲ್ಲ ಅನ್ಯಾಯ ಮಾಡಲ್ಲ ಇವರು, ಅಥವಾ ಮಾಡಬೇಕು ಅಂತ ಅನ್ಕೊಂಡಿರಲ್ಲ. ಭಗವಂತ, ನಮ್ಮ ಮನೇನ ಕಾಪಾಡ್ತಿಲ್ಲ, ಹಾಗೆ ಎಲ್ರ ಮನೇನೂ ಕಾಪಾಡಪ್ಪ. ಇಲ್ಲಿ ಗಂಡು ಮಾತ್ರ ಶಕ್ತಿವಂತನಲ್ಲ, ಪ್ರತಿಯೊಬ್ಬರಿಗೂ ಸಮಾನವಾದ ಶಕ್ತಿ ಸಾಮರ್ಥ್ಯವಿರುತ್ತದೆ. ಆದರೆ ತಮ್ಮನ್ನು ತಾವು ನಂಬದೆ ಇಂತಹ ಅಭಿಪ್ರಾಯಗಳು ಸೃಷ್ಟಿಯಾಗಿವೆ. ನನ್ನಿಂದ ಸಾಧ್ಯವಿಲ್ಲ ಎನ್ನುವುದನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ನಿಮ್ಮ ಆತ್ಮಸ್ಥೈರ್ಯ ಮಾತ್ರ. ಗಂಡು ವಾತಾವರಣವಿದ್ದಂತೆ, ಆತ ಮನೆಯೆಂಬ ಭೂಮಿಯನ್ನು ಹೊರಗಿನಿಂದ ಕಾಯುತ್ತಾನೆ. ಹೆಣ್ಣು ಗರ್ಭವಿದ್ದಂತೆ, ಆಕೆ ಭೂಮಿಯನ್ನು
ಒಳಗಿನಿಂದ ಕಾಯುವ. ಇಲ್ಲಿ ಮನೆಯಾಗಲಿ ಮನಸ್ಸಾಗಲಿ ಕಾವಲು ಅತ್ಯಗತ್ಯ. ನಿಮ್ಮನ್ನು ನಿಮ್ಮ ಮನಸ್ಸನ್ನು ಕಾಯುವ ನಿಮ್ಮ ಸರಳ. ಇಲ್ಲಿ ಸರಳ ಜೀವನ ಶೈಲಿ ನೀರಿನ. ನೀರಿಗಿಂತ ಸರಳ ಅತಿ ಸರಳ ಯಾವುದೂ ಇಲ್ಲ. ನೀರಿನ ರಭಸಕ್ಕೆ ಕೊಚ್ಚಿ ಹೋಗದೇ ಇರುವುದು ಯಾವುದೂ ಇಲ್ಲ. ಶಿವಪ್ರಸಾದನಿಗೆ ಕೊಟ್ಟ ಮಾತಿನಂತೆ ಮೋಸಗಾರರಿಂದ ಮನೆಯನ್ನು ಮನೆಯವರನ್ನು ಕಾಪಾಡಿಕೊಂಡದ್ದಾರೆ. ಈಗ ಗಿರಿಜಾಳಿಗೆ ಮಾತು ಕೇಳಬೇಕೇ ಹೊರತು ಮನಸ್ಸಿನ ಮಾತು. ಹೆಂಡತಿಗೆ ಮನಸ್ಸಿನ ಮಾತು ಕೇಳಲು ಪ್ರಾರಂಭವಾದರೆ ಅದನ್ನು ತಡೆದುಕೊಂಡು ಬದುಕುವ ಗಂಡನೆಂಬುವ ಪ್ರಾಣಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ನೆನಪಿರಲಿ, ಮಾತು, ನಡತೆ, ಸ್ವಭಾವ ಮೂರನ್ನೂ ಕಾಯುವ ಕಾವಲುಗಾರ ನೀವೇ ಆಗಿರಬೇಕು.